ಇದು ನೋಡ್ಲಿಕ್ಕೆ ಬಹಳ ಚಿಕ್ಕದಾಗಿ ಕಾಣಿಸುತ್ತೆ. ಬಟ್ ಆಕ್ಚುಲಿ ಇದು 15 ಅಡಿ ಸ್ಪ್ರಿಂಕ್ಲರ್ ಸಿಸ್ಟಮ್ನ ತಿರುಗಿಸುತ್ತೆ. ನೀವು ಒಂದೊಂದೂ ಥ್ರೆಡ್ ಸಿಸ್ಟಮ್ ಮಾಡಿದ್ದಾರೆ. ಬಹಳ ಈಸಿ ಆಗಿದೆ. HDPE ಪೈಪುಗಳು ಇರೋದ್ರಿಂದ ಮೈಂಟೆನೆನ್ಸು, ಲೈಫು ಇದುವರ ತನಕ ಈ 1.5 ವರ್ಷದಲ್ಲಿ ನಾವೇನು ಹಾಕಿದ್ದೀವಿ, ಹಾರ್ಡ್ಲಿ ಈವನ್ ಮೈಕ್ರೋ ಸ್ಪ್ರಿಂಕ್ಲರ್ ಕೂಡ ಬಹಳ ಚೆನ್ನಾಗಿದೆ. ವೆರಿ ಗುಡ್ ಕ್ವಾಲಿಟಿ. ನೀವು ಉಕ್ಕೆ ಹೊಡಿಬೇಕು ಅಂದ ತಕ್ಷಣ ಕ್ಲಾಂಪ್ ಸಿಸ್ಟಮ್ ಅಷ್ಟೇ, ಬಹಳ ಈಸಿ. 1 ಎಕರೆಗೆ ನಿಮಗೆ ಒಂದು 20 ನಿಮಿಷದಲ್ಲಿ ಇಡೀ ಸಿಸ್ಟಮ್ನ ಡಿಸ್ಮ್ಯಾಂಟ್ಲ್ ಮಾಡಿಬಿಟ್ಟು ಉಕ್ಕೆ ಹೊಡೆದ್ಬಿಟ್ಟು ಮತ್ತೆ ಹಾಕ್ಬಿಡ್ಬೋದು. ನೀವು ಪ್ರತಿ ಗಿಡಕ್ಕೂ ತಂಪಾಗುತ್ತೆ, ಯಾವುದೇ ಗಿಡನೂ ಮಿಸ್ ಆಗಲ್ಲ. ಯಾಕಂದ್ರೆ ಇಲ್ಲಿ ಓವರ್ಲ್ಯಾಪಿಂಗ್ ಮಾಡಿದೀವಿ ನೋಡಿ, ಒಂದ್ ಲೈನ್ ಬಿಟ್ಟು ಒಂದೊಂದು ಲೈನ್ ಹಾಕಿದೀವಿ. ಓವರ್ಲ್ಯಾಪ್ ಆಗೋದ್ರಿಂದ ಎಲ್ಲಾ ಪೂರ್ತಿ ಜಮೀನು ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್ ಕವರ್ ಆಗುತ್ತೆ. ಲೇಬರ್ ಅವಶ್ಯಕತೆ ಇಲ್ವೇ ಇಲ್ಲ. ನಾನೇ ಮಾಡ್ಬೇಕಾದ್ರೆ ನಿಮ್ಗೆ ಲೇಬರ್ ಅವಶ್ಯಕತೆ ಬರೋದೇ ಇಲ್ಲ. ಈಗ ಸ್ವಂತ ರೈತರೇ ಅವ್ರ ಕೈಯಿಂದಲೇ ಏನ್ ಜಸ್ಟ್ ಇದು ಗಮ್ ಹಾಕೋದಿಲ್ಲ, ಇಲ್ಲ ಪೈಪ್ ಕಟ್ ಮಾಡೋದಿಲ್ಲ ಅಂತ ಕೂಡ ಏನೂ ಇಲ್ಲ. ಬಹಳ ಎಲ್ಲ ಎವ್ರಿಥಿಂಗ್ ಇಸ್ ಎ ಥ್ರೆಡ್ ಸಿಸ್ಟಮ್. ಹಸು ಬಂತು, ಟ್ರ್ಯಾಕ್ಟರ್ ಬಂತು ಅಂದ್ರೆ ಈ ಪೈಪ್ ಹಿಂಗ್ ಬೆಂಡ್ ಆಗ್ಬಿಟ್ಟು ಮತ್ತೆ ವಾಪಸ್ ಬರುತ್ತೆ. ಯಾವ ಜಾಗದಲ್ಲಿ ನಮ್ಗೆ ಏನ್ ಬೆಳಿತೀವೋ ಅವಾಗ ಅದನ್ನ ಹಾಕೊಂಡು ಬೆಳೆದು ಆಮೇಲೆ ಮತ್ತೆ ತೆಗ್ದಿಟ್ಬಿಟ್ಟು ಅಲ್ಲೆಲ್ಲ ಏನ್ ಉಳ್ಮೆ ಮಾಡಿ ಎಲ್ಲ ತೆಗ್ಸಿ ಏನ್ ಮಾಡ್ತೀವೋ ಆಮೇಲೆ ಮತ್ತೆ ಯೂಸ್ ಮಾಡ್ಕೋಬಹುದು. ನೀವು ನೋಡಿದ್ರೇನೆ ಗೊತ್ತಾಗುತ್ತೆ ಅದ್ರ ಕ್ವಾಲಿಟಿ ಎಲ್ಲ. ಯಾವ್ದೇ ಒಂದು ಏನ್ ಬೆಂಡ್ ಆಗ್ಲಿ ಬೀಳೋದಾಗ್ಲಿ ಏನು ಇಲ್ಲ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನಾನು ಡಾಕ್ಟರ್ ನಾಗಭೂಷಣ್ ಅಂತ, ಕಣ್ಣಿನ ಡಾಕ್ಟ್ರು. ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈ ತೋಟನ ತಗೊಂಡು ನಾವು 4 ವರ್ಷ ಆಯಿತು. ಟೋಟಲ್ಲು ಒಂದು 12.5 ಎಕರೆ ಬೌಂಡ್ರಿ ಇದೆ. ಈಗ ನಾನು ನಿಂತಿರ್ತಕ್ಕಂಥ ಬೌಂಡ್ರಿ 1 ವರ್ಷದ ಹಳೆಯ ಬೌಂಡ್ರಿ. ಈ ಅಡಿಕೆ ಸಸ್ಯಗಳನ್ನ ನಾವು 1 ವರ್ಷದ ಹಿಂದೆ ಹಾಕಿದ್ದೀವಿ. ಸೊ ಇದ್ರ ಜೊತೆಗೆ ತೆಂಗನ್ನ ಕೂಡ ಹಾಕಿದ್ದೀವಿ ಬಾರ್ಡ್ರಲ್ಲಿ. ಸೊ ನಮ್ಮದು ಒಂದು ಪ್ಯಾಷನ್ ಇಟ್ಕೊಂಡು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಮಾಡಿ, ಒಂದು ಏನು ಟ್ರೆಡಿಷನಲ್ ಆಗಿ ಇರ್ತಕ್ಕಂಥದ್ದನ್ನ ಮತ್ತೆ ಮಾಡರ್ನೈಸ್ ಇರೋದನ್ನ ಮಿಕ್ಸ್ ಮಾಡಿ ಸಾಧ್ಯವಾದಷ್ಟು ಸಾವಯವ ಕೃಷಿನ ಮಾಡೋಣ ಅಂತ ಒಂದು ಬಹಳ ದಿನಗಳ ಕನಸು ಇತ್ತು. ಅದನ್ನು ನನಸು ಮಾಡ್ಕೊಳ್ಳೋದಕ್ಕೆ ನನ್ನ ಅದೃಷ್ಟ, ಒಳ್ಳೆ ಜಾಗ ಕೂಡ ಸಿಕ್ಕಿದೆ. ಹತ್ರ ಒಂದು 12 ಎಕರೆ ಬೌಂಡ್ರಿ ಇದೆ ಇದು. ಸೊ ಹಾಗಾಗ್ಬಿಟ್ಟು ಇದು ನಾವು ಟೋಟಲ್ ವ್ಯವಸಾಯಕ್ಕೆ ಇಳಿದು 4 ವರ್ಷ ಆಗಿದೆ. ನಾನು ಡಾಲ್ಫಿನ್ ಇರಿಗೇಷನ್ ಸಿಸ್ಟಮ್ದು ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್ನ ಅಳವಡಿಸ್ಬೇಕು ಅಂತ ಒಂದು ಎಕ್ಸಿಬಿಷನಲ್ಲಿ ಹೋದಾಗ, ಸರ್ಪ್ರೈಸಿಂಗ್ಲಿ ನಾನು GKVKಗೆ ಎಕ್ಸಿಬಿಷನ್ಗೆ ಹೋದಾಗ ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್ ಬಗ್ಗೆ ಎಲ್ಲ ಕಡೆನೂ ನೋಡಿದಾಗ ಇವ್ರದ್ದು ಪರಿಚಯ ಆಯಿತು. ಮೂಲತಃ ಅವರ ಒಂದು ಫ್ಯಾಕ್ಟ್ರಿ ಶೆಡ್ಗೆ ಹೋಗಿ ಅವರ ಫ್ಯಾಕ್ಟ್ರಿ ಶೆಡ್ಡಲ್ಲಿ ಮೇಲ್ಗಡೆಗೆ ಕಂಪ್ಲೀಟ್ ಡೆಮೋ ಇಟ್ಟಿದ್ರು. ನಾನೇ ಪರ್ಸನಲ್ ಆಗಿ ಹೋಗಿ ಅದನ್ನು ಎಲ್ಲ ಪ್ರತಿಯೊಂದು ಅಬ್ಸರ್ವ್ ಮಾಡಿ ಕನ್ವಿನ್ಸ್ ಆಗಿ, ಇಲ್ಲ ಇದನ್ನು ಅಳವಡಿಸ್ಬೇಕಾಗುತ್ತೆ. ನನ್ನ ಒಂದು ಏನಪ್ಪ ಅಂದರೆ, ಪೂರ್ತಿ ಜಮೀನು ತಂಪಾಗಿ ಫಲವತ್ತತೆಯಾಗಿ ವಾತಾವರಣ ಚೆನ್ನಾಗಿರುತ್ತೆ, ಹಾಗಾಗ್ಬಿಟ್ಟು ಪ್ರತಿ ಗಿಡನೂ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶದಿಂದ ಇದನ್ನು ನಾನು ಅಳವಡಿಸ್ಕೊಂಡೆ. ಇದು ಸುಮಾರು 1.5 ವರ್ಷ ಆಯಿತು ನಾನು ಈ ಡಾಲ್ಫಿನ್ ಇರಿಗೇಷನ್ ಸಿಸ್ಟಮ್ನ ಪ್ರಾಡಕ್ಟ್ನ ಅಳವಡಿಸ್ಕೊಂಡು. ಸೊ ಆ ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್ಮು ಅಳವಡಿಸ್ಕೊಂಡಿರೋದ್ರಿಂದ ಒಂದು ಅಡ್ವಾಂಟೇಜು, ಇಡೀ ಜಮೀನು ತಂಪಾಗಿರುತ್ತೆ, ಒಳ್ಳೆ ಹ್ಯುಮಿಡಿಟಿ ಕ್ರಿಯೇಟ್ ಆಗುತ್ತೆ. ಎಸ್ಪೆಷಲಿ ಅಡಿಕೆಗೆ ನೀವು ಹ್ಯುಮಿಡಿಟಿ ಇದ್ದಷ್ಟು ಅಡಿಕೆಯ ಒಂದು ತಳಿ ಮತ್ತು ವಾತಾವರಣ ಅಡಿಕೆಗೆ ಕೂಡ ಭಾಳ ಚೆನ್ನಾಗಿ ಬರುತ್ತೆ. ಈಗ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಹಚ್ಚ ಹಸಿರಾಗಿದೆ. ಆಮೇಲೆ ನೀರು ಕೂಡ ನಾವು ಅಂದ್ಕೊಂಡಂಗೆ ಅಷ್ಟು ವೇಸ್ಟು ಏನು ಆಗಲ್ಲ. ಇಂಡಿವಿಜುವಲ್ ಡ್ರಿಪ್ ಕೊಟ್ಟು ನಿಮಗೆ ಏನೋ ವೇಸ್ಟ್ ಆಗುತ್ತೆ ಅನ್ನೋ ಕಾನ್ಸೆಪ್ಟು ಆ್ಯಕ್ಚುಲಿ ಅದು ನನಗೆ ಅನಿಸಲ್ಲ. ಪ್ರತಿ ಗಿಡಕ್ಕೂ ತಂಪಾಗುತ್ತೆ, ಯಾವುದೇ ಗಿಡನೂ ಮಿಸ್ ಆಗಲ್ಲ. ಯಾಕಂದರೆ ಇಲ್ಲಿ ಓವರ್ಲ್ಯಾಪಿಂಗ್ ಮಾಡಿದ್ದೀವಿ ನೋಡಿ, ಒಂದು ಲೈನ್ ಬಿಟ್ಟು ಒಂದೊಂದು ಲೈನ್ ಹಾಕಿದ್ದೀವಿ. ಓವರ್ಲ್ಯಾಪ್ ಆಗೋದ್ರಿಂದ ಎಲ್ಲ ಪೂರ್ತಿ ಜಮೀನು ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್ಮು ಕವರ್ ಆಗುತ್ತೆ. ನನ್ನ ಪ್ರಕಾರ 1 ಎಕರೆ ಆಲ್ಮೋಸ್ಟ್ ನಿಮಗೆ ಒಂದು 50,000 ರಿಂದ 55,000 ರೂಪಾಯಲ್ಲಿ ಇಡೀ ಸಿಸ್ಟಮ್ಮು ಮೈನ್ ಲೈನ್ ಬಿಟ್ಬಿಟ್ರೆ ಉಳಿದಿದ್ದೆಲ್ಲ ನಿಮಗೆ ಅಷ್ಟು ಖರ್ಚು ಕೂಡ ಬರಲ್ಲ. ಆಮೇಲೆ ಇವ್ರದ್ದು ಡಾಲ್ಫಿನ್ ಇರಿಗೇಷನ್ ಅವ್ರದ್ದು ವೆರಿ ಕಾಸ್ಟ್ ಎಫೆಕ್ಟಿವ್. ಆ ಸ್ಪ್ರಿಂಕ್ಲರ್ ಟಾಪ್ ಏನಿದೆ ಹಾರ್ಡ್ಲಿ ಒಂದು 2-3 ರೂಪಾಯಿಗೇನೋ ಸಿಗುತ್ತೆ. ಪೈಪು ಕೂಡ HDPE ಪೈಪು, ನಿಮಗೆ PVC ಪೈಪ್ಗೂ ಅದಕ್ಕೂ ತುಂಬ ಕಾಸ್ಟ್ ಡಿಫ್ರೆನ್ಸ್ ಏನು ಬರಲ್ಲ. ಆಮೇಲೆ ಆಗಲೇ ಹೇಳಿದಾಗೆ ಲೈಫ್ ಇರುತ್ತಲ್ಲ, 25 ವರ್ಷ ನಿಮಗೆ ಆರಾಮಾಗಿರುತ್ತೆ. ಬಿಸಿಲಲ್ಲಿ ಬೆಂದ್ರೂ ಆಗಲ್ಲ, ಏನಾಗಲ್ಲ, ಏನೂ ಪ್ರಾಬ್ಲಮ್ ಆಗಲ್ಲ ಪೈಪುಗಳು. ನೀವು ಉಕ್ಕೆ ಹೊಡಿಬೇಕು ಅಂದ ತಕ್ಷಣ ಕ್ಲಾಂಪ್ ಸಿಸ್ಟಮ್ ಅಷ್ಟೇ, ಭಾಳ ಈಸಿ. 1 ಎಕರೆಗೆ ನಿಮಗೆ ಒಂದು 20 ನಿಮಿಷದಲ್ಲಿ ಇಡೀ ಸಿಸ್ಟಮ್ನ ಡಿಸ್ಮ್ಯಾಂಟ್ಲ್ ಮಾಡಿಬಿಟ್ಟು ಉಕ್ಕೆ ಹೊಡೆದ್ಬಿಟ್ಟು ಮತ್ತೆ ಹಾಕ್ಬಿಡ್ಬೋದು ನೀವು. ಓಕೆ. ಸೊ ಇದು HDPE ರೈಸರ್. ಇವ್ರು ತಗೊಂಡಿರೋದು ಆಕ್ಚುಲಿ 4 ಫೀಟ್ ರೈಸರ್. ಓಕೆ. ಇದು ಮೈಕ್ರೋ ಸ್ಪ್ರಿಂಕ್ಲರ್ ಜೆಟ್. ಸೊ ಇದು ರಿಮೂವಬಲ್ ಥ್ರೆಡೆಡ್ ಸಿಸ್ಟಮ್. ಸೊ ಈಸಿಯಾಗಿ ನಾವು ರಿಮೂವ್ ಮಾಡ್ಬೋದು. ಅಕಸ್ಮಾತ್ ಏನಾರ ವೇರ್ ಅಂಡ್ ಟೈರ್ ಆಗಿ ಇದು ಅಕಸ್ಮಾತ್ ಹೊಡೆದೋಯ್ತು ಅಂದ್ರೂ ಕೂಡ ನಾವು ಅದು ಮತ್ತೆ ರೀಪ್ಲೇಸ್ ಮಾಡ್ಕೋಬಹುದು. ಕಾಸ್ಟ್ ಎಫೆಕ್ಟಿವ್ ಆಗಿದೆ. ಓಕೆ. ಇದೆಲ್ಲ ಅಡ್ಜಸ್ಟಬಲ್ ಅಂತ ಕಾಣಿಸ್ತಿದೆ. ಎಲ್ಲ ಅಡ್ಜಸ್ಟಬಲ್. ಆಮೇಲೆ ಏನಾದ್ರು ಸಿಕ್ಕಾಕೊಂಡ್ರು ಅಂದ್ರೆ ಒಳಗಡೆ ತೆಗೆದ್ಬಿಟ್ಟು
ಕ್ಲೀನ್ ಮಾಡ್ಬಿಟ್ಟು ಮತ್ತೆ ನೀವು ಹಾಕ್ಬಿಡ್ಬೋದು. ಈಗ ಮಣ್ಣು ಬಂತು, ಸಿಲ್ಟ್ ಬಂತು, ಏನೇ ಬಂದ್ರೂ ಇದು ನೋಡ್ಲಿಕ್ಕೆ ಬಹಳ ಚಿಕ್ಕದಾಗಿ ಕಾಣಿಸುತ್ತೆ. ಬಟ್ ಆಕ್ಚುಲಿ ಇದು 15 ಅಡಿ ಸ್ಪ್ರಿಂಕ್ಲರ್ ಸಿಸ್ಟಮ್ನ ತಿರುಗಿಸುತ್ತೆ. ನೀವು ಒಂದ್ ಹತ್ರ ಆ ಕಡೆ ನೋಡಿ ಫೋಕಸ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಅದು ಆಕ್ಚುಲಿ 360 ಡಿಗ್ರಿ ಸ್ಪೀಡಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ನಾವು 15 ಅಡಿಗೆ ಆಲ್ಟರ್ನೇಟ್ ಮಾಡಿ ಓವರ್ಲ್ಯಾಪ್ ಮಾಡಿದ್ದೀವಿ. ಇಷ್ಟು ನೋಡ್ಲಿಕ್ಕೆ ಇಷ್ಟು ಚಿಕ್ಕದನ್ಸಿದ್ರು ಅಷ್ಟು ಎಫಿಷಿಯೆಂಟ್ ಆಗಿ ವರ್ಕ್ ಆಗುತ್ತೆ. ಬದುನಲ್ಲಿ ಪೂರ್ತಿ ತೊಗರಿ ಇದ್ರೂ ಕೂಡ ಸ್ಪ್ರಿಂಕ್ಲರ್ ಸಿಸ್ಟಮ್, ಮೈಕ್ರೋ ಸ್ಪ್ರಿಂಕ್ಲರ್ ಡಾಲ್ಫಿನ್ ಅವ್ರದ್ದು ಎಷ್ಟು ಚೆನ್ನಾಗಿ ಸ್ಪೀಡಲ್ಲಿ ವರ್ಕ್ ಆಗ್ತಿತ್ತು ಅಂದರೆ ಅದ್ರ ಒಳಗಡೆನೆ ಪೂರ್ತಿ ವಾತಾವರಣನ ತಂಪಾಗಿ ಇಡಿಸ್ಬಿಟ್ಟು ಪ್ರತಿ ಗಿಡನ ಇಷ್ಟು ಚೆನ್ನಾಗಿ ಇಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇನ್ಸ್ಟಾಲೇಷನ್ ಅಂತೂ ಭಾಳ ಈಸಿ ಇದೆ. ನೀವು ಮೈನ್ ಲೈನಿಂದ ಒಂದು ರೈಸರ್ ತೊಗೊಂಡ್ಬಿಟ್ಟು ಅವ್ರು ಪೂರ್ತಿ ವಾಲ್ವು ಕ್ಲ್ಯಾಂಪ್ ಸಿಸ್ಟಮನ್ನು ಕೊಟ್ಟಿರ್ತಾ ಇರ್ತಾರೆ. ಸೊ ಹಾಗಾಗ್ಬಿಟ್ಟು ಪ್ರತಿಯೊಂದೂ ಥ್ರೆಡ್ ಸಿಸ್ಟಮ್ ಮಾಡಿದ್ದಾರೆ. ಭಾಳ ಈಸಿ ಆಗಿದೆ. HDPE ಪೈಪುಗಳು ಇರೋದ್ರಿಂದ ಮೇಂಟೆನೆನ್ಸು, ಲೈಫು ಇದುವರೆ ತನಕ ಈ 1.5 ವರ್ಷದಲ್ಲಿ ನಾವೇನು ಹಾಕಿದ್ದೀವಿ ಹಾರ್ಡ್ಲಿ ಈವನ್ ಮೈಕ್ರೋ ಸ್ಪ್ರಿಂಕ್ಲರ್ ಕೂಡ ಭಾಳ ಚೆನ್ನಾಗಿದೆ. ವೆರಿ ಗುಡ್ ಕ್ವಾಲಿಟಿ. ಮಧ್ಯೆ ನಿಮ್ಗೆ ಏನಾದರೂ ವೇಸ್ಟು ಅದು ಇದು ಬಂದ್ಬಿಟ್ಟು ಬಿಟ್ಕೊಂಡಾಗ ನೀವು ಅದನ್ನು ಥ್ರೆಡ್ ಸಿಸ್ಟಮಲ್ಲಿ ರಿಮೂವ್ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಮತ್ತೆ ಹಾಕ್ಬಿಡ್ಬೋದು. ನಾನು ಡಾಕ್ಟ್ರ್ ಆಗಿಬಿಟ್ಟು ಈ ಕೆಲಸ ನಡಿಬೇಕಾದ್ರೆ ಮೈನ್ ಲೈನು ಎಳಿಬೇಕಾದ್ರೆ ನಾನೇ ಇದ್ದೆ. ಎಷ್ಟು ಈಸಿ ಅಂದರೆ ಮೈನ್ ಲೈನ್ ಆದಮೇಲೆ ಅವರು ಮೈನ್ ರೈಸರ್ ಕೊಟ್ಬಿಟ್ಟು ಒಂದು ಕ್ಲ್ಯಾಂಪ್ ಸಿಸ್ಟಮ್ ಮಾಡಿದ್ಮೇಲೆ ಸುಮಾರು ಸರಿ ನಾನೇ ಬಂದ್ಬಿಟ್ಟು ಕನೆಕ್ಟ್ ಮಾಡಿಬಿಟ್ಟು ಹಾರ್ಡ್ಲಿ ಒಂದು 10 ಮಿನಿಟ್ಸಲ್ಲಿ 2 ಲೈನ್ನ ಕ್ಲ್ಯಾಂಪ್ ಸಿಸ್ಟಮ್ ಹಾಕ್ಬಿಟ್ಟು ಥ್ರೆಡ್ ಹಾಕ್ಬಿಟ್ಟು ಮೈನ್ ಲೈನ್ ಆನ್ ಮಾಡ್ಕೊಳ್ಳೋದು ಭಾಳ ಈಸಿ ಇದೆ. ಮೇಂಟೆನೆನ್ಸು, ಲೇಬರ್ ಅವಶ್ಯಕತೆ ಇಲ್ಲ ಅಂತ ಲೇಬರ್ ಅವಶ್ಯಕತೆ ಇಲ್ವೇ ಇಲ್ಲ. ನಾನೇ ಮಾಡಬೇಕಾದ್ರೆ ನಿಮ್ಗೆ ಲೇಬರ್ ಅವಶ್ಯಕತೆ ಬರೋದೇ ಇಲ್ಲ. ಈಗ ಸ್ವಂತ ರೈತರೇ ಅವ್ರ ಕೈಯಿಂದಲೇ ಏನ್ ಜಸ್ಟ್ ಇದು ಗಮ್ ಹಾಕೋದಿಲ್ಲ, ಇಲ್ಲ ಪೈಪ್ ಕಟ್ ಮಾಡೋದಿಲ್ಲ ಅಂತ ಕೂಡ ಏನೂ ಇಲ್ಲ. ಭಾಳ ಎಲ್ಲ ಎವ್ರಿಥಿಂಗ್ ಇಸ್ ಎ ಥ್ರೆಡ್ ಸಿಸ್ಟಮ್. ಈಗ ನೀವೇ ನೋಡ್ತಾ ಇದ್ದೀರಾ, ನಾವು ಅಡಿಕೆ ಗಿಡದೊಳಗಡೆಗೆ ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್ ಹಾಕಿದೀವಿ, ತೊಗರಿ ಗಿಡದಲ್ಲೂ ಹಾಕಿದೀವಿ. ಈ ಸರಿ ಸಮ್ಮರ್ ಬೆಳೆಯಲ್ಲಿ ಕಡಲೆಕಾಯಿ ಕೂಡ ಬೆಳೆದಿದ್ದೀವಿ ನಾವು. ಎಲ್ಲ HDE ಪೈಪು, ಇದು ವಾಲ್ಸ್ ಎಲ್ಲ ಅವ್ರದ್ದೇ HDE ವಾಲ್ಸು. ಆಕ್ಚುಲಿ ಇದು ಪೂರ್ತಿ ಫಿಟ್ಟಿಂಗು ಅವ್ರದ್ದೇ ಬರುತ್ತೆ. HDE ಇಡೀ ಇಷ್ಟನ್ನು 3-4 ದಿವಸದಲ್ಲೇ ಮುಗಿಸ್ಬಿಟ್ಟಿದ್ದಾರೆ. ಸೊ ಹಾಗಾಗ್ಬಿಟ್ಟು ವಾಲ್ಸು ಅಷ್ಟೇ ಭಾಳ ಸಿಂಪಲ್ ಸಿಸ್ಟಮ್ ವಾಲ್ಸು. HDPE ಇದೆ. ಬೇರೆ ವಾಲ್ವ್ಗಳು ಕಂಪೇರ್ ಮಾಡಿದ್ರೆ ನಿಮಗೆ, ಯಾಕಂದರೆ ರೆಗ್ಯುಲರ್ PVC ವಾಲ್ವ್ಗಳು ಬಿಸಿಲಿಗೆಲ್ಲ ಹೊರಟೋಗ್ಬಿಡುತ್ತೆ, ಲೈಫ್ ಇರಲ್ಲ. ಇದು ವಾಲ್ದು ಅಷ್ಟೇ ಭಾಳ ಈಸಿ. HDPE ಪೈಪ್ ಆಗಿರೋದ್ರಿಂದ ಏನೇ ಬಿಸಿಲು ಏನೆಲ್ಲ ಇದ್ರೂ ಲೈಫ್ ಇರುತ್ತೆ. ಅದು ಇಂಡಿವಿಜುವಲ್ ಡ್ರಿಪ್ ಸಿಸ್ಟಮಲ್ಲಿ ಆ ಕ್ಯಾಪ್ ಕಿತ್ಕೊಂಡು ಹೋಗುತ್ತೆ, ಒಣಗೋಗುತ್ತೆ, ಪೈಪ್ ಕಟ್ಟಾಗಿ ಹೋಗುತ್ತೆ ಬಿಸಿಲಲ್ಲಿ. ಸೊ ಹಾಗಾಗ್ಬಿಟ್ಟು ಅದು ಮೇಂಟೆನೆನ್ಸು, ಕಾಸ್ಟು, ರಿಕರೆಂಟ್ ಕಾಸ್ಟು ಎಲ್ಲ ಪ್ರತಿಯೊಂದು ಇದಿರುತ್ತೆ. ಇದು ಆ್ಯಕ್ಚುಲಿ ಇದು ಬಬ್ಲರ್ ಸಿಸ್ಟಮ್ಮು. ನಿಮ್ಮ ಹಳೆ ತೆಂಗಿನ ಗಿಡಗಳಲ್ಲಿ ನಾವು ಇಂಡಿವಿಜುವಲ್ ಡ್ರಿಪ್ ಹಾಕಿದ್ದೀವಿ. ಭಾಳ ಈಸಿ ಇದು. ಒಂದು ಬೇರೆ ಹಳೆ ತೆಂಗಿನ ಗಿಡಗಳಿಗೆ ನಾನು ಇಂಡಿವಿಜುವಲ್ ಡ್ರಿಪ್ ಹಾಕಿದ್ದೀನಿ. ಈ ಬಬ್ಲರ್ ಸಿಸ್ಟಮಲ್ಲಿ ಪೂರ್ತಿ ಸ್ಪ್ರೇ ಥರ ಆಗುತ್ತೆ. ಆಮೇಲೆ ಗಿಡಕ್ಕೂ ಕೂಡ ಹ್ಯುಮಿಡಿಟಿ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ನೀರು ಅಷ್ಟೇ ಪೋಲಾಗಲ್ಲ. ಈ ಇಂಡಿವಿಜುವಲ್ ಡ್ರಿಪ್ಪಲ್ಲಿ ಏನಾಗ್ಬಿಡುತ್ತೆ, ಪೈಪ್ ಏನಾದ್ರು ತಿರುದ್ಬಿಟ್ರೆ ಇಲ್ಲೆಲ್ಲ ಒಂದು ಕಡೆ ಬೀಳುತ್ತೆ, ವೇಸ್ಟ್ ಆಗುತ್ತೆ ನೀರು. ಗಿಡಕ್ಕೆ ಬೇಕಾದಾಗ ಗಿಡಕ್ಕೆ ಹೋಗಲ್ಲ. ಅಟ್ಲೀಸ್ಟ್ ಇದೇನಾಗುತ್ತೆ, ಪೂರ್ತಿ ಗಿಡ ಪೂರ್ತಿ ಸ್ಪ್ರೆಡ್ ಆಗುತ್ತೆ, ಗಿಡಕ್ಕೂ ಕೂಡ ಹ್ಯುಮಿಡಿಟಿ ಕ್ರಿಯೇಟ್ ಆಗುತ್ತೆ. ಮಳೆಯಲ್ಲಿ ಹೆಂಗೆ ಬರುತ್ತೆ ಅದೇ ಥರ ಕ್ರಿಯೇಟ್ ಆಗುತ್ತೆ. ನಾರ್ಮಲ್ಲು ನಮ್ಮದು ಹಳೆ ಜಮೀನಲ್ಲಿ ಆ ಕಡೆ ಇರ್ತಕ್ಕಂಥದ್ದು ಏನಿದೆ, ಪೂರ್ತಿ PVC ಪೈಪುಗಳನ್ನ ಹಾಕಿದ್ವಿ. PVC ಪೈಪಲ್ಲಿ ಮೇಂಟೆನೆನ್ಸು ತುಂಬ ಕಾಸ್ಟ್ಲಿ ಬರುತ್ತೆ. ಇದು HDPE ಆಗಿರೋದ್ರಿಂದ ಡಾಲ್ಫಿನ್ ಇರಿಗೇಷನ್ ಅವ್ರದ್ದು ಭಾಳ ಚೆನ್ನಾಗಿದೆ. ಆಮೇಲೆ ಮೇಂಟೆನೆನ್ಸ್ ಅಂತೂ ಇಲ್ವೇ ಇಲ್ಲ. ಬಬ್ಲರ್ಸು, ಮೈಕ್ರೋ ಸ್ಪ್ರಿಂಕ್ಲರ್ಸ್ ಏನಿದೆ, ದೇ ಆರ್ ವೆರಿ ಗುಡ್ ಕ್ವಾಲಿಟಿ ಆ್ಯಂಡ್ ವೆರಿ ಕಾಸ್ಟ್ ಎಫೆಕ್ಟಿವ್. ಮೇಂಟೆನೆನ್ಸ್ ಇಲ್ಲ, ಏನಿಲ್ಲ. ಈಗ ಇಲ್ಲಿ ಬಂದ್ರಿ, ಏನೋ ಒಂದು ಹಸು ಬಂತು, ಟ್ರ್ಯಾಕ್ಟ್ರ್ ಬಂತು ಅಂದರೆ ಈ ಪೈಪ್ ಹಿಂಗೆ ಬೆಂಡ್ ಆಗಿಬಿಟ್ಟು ಮತ್ತೆ ವಾಪಸ್ ಬರುತ್ತೆ. ಬಟ್ ಅದೇ PVC ಪೈಪುಗಳು ನಾವು ರೆಗ್ಯುಲರ್ ಆಗಿ ನೋಡ್ತಿದ್ದೀವಲ್ಲ, ಒಂದ್ಸರಿ ಒಬ್ಬ ಟ್ರ್ಯಾಕ್ಟರ್ ಬಂದು ಹೋಗ್ಬಿಟ್ಟ ಅಂದರೆ ಒಂದು 10 ಪೈಪ್ ಹೊಡೆದಾಕಿರ್ತಾನೆ. ಮತ್ತದನ್ನ ನಾನು ರಿಪೇರಿ ಮಾಡೋ ಅಷ್ಟೊತ್ತಿಗೆ 3 ಟೈಮ್ ಖರ್ಚಾಗುತ್ತೆ. ಆಮೇಲೆ ನೀರು ಪೋಲಾಗ್ಬಿಡುತ್ತಲ್ಲ, ಗೊತ್ತಾಗಲ್ಲ. ಇದರಲ್ಲಿ ನೋಡಿ ನಾನೇ ತೋರಿಸ್ತಾ ಇದ್ದೀನಿ. ನೀವು ಹಿಂಗೆ ಬೆಂಡ್ ಮಾಡ್ಬಿಟ್ಟು ಹಿಂಗೆ ಬಿಟ್ರೆ ಏನೂ ಆಗಲ್ಲ, ವಾಪಸ್ ಬರುತ್ತೆ. ಇದು ಲೆಂತ್ ಎಷ್ಟು ಎತ್ತರದವರೆಗೂ? ಲೆಂತ್ ನಿಮಗೆ ಎಷ್ಟು ಅಡಿ ಬೇಕಾದ್ರೆ ಅವ್ರು ಕೊಡ್ತಾರೆ. 2 ಅಡಿದ್ ಬೇಕಾದ್ರೆ ಕೊಡ್ತಾರೆ, 4 ಅಡಿದ್ ಕೊಡ್ತಾರೆ. ಇದು ನಾವು ಕೆಳಗಡೆಯಿಂದ ಕೊಟ್ಟಿರೋದ್ರಿಂದ ಇದು 4 ಅಡಿ ಪೈಪ್ ಹಾಕಿದ್ದೀವಿ. ಸರ್ಫೇಸ್ ಅಲ್ಲಿ ನಿಮಗೆ 2 ಅಡಿದು ಸಿಗುತ್ತೆ ಮೇಲ್ಗಡೆ ಕ್ಲಾಂಪ್ ಸಿಸ್ಟಮ್ ಅಂತ ಬಂದಾಗ. ಸೊ ಇದು ಬಬ್ಲರ್ ಸಿಸ್ಟಮ್. ನಾನು ಡಾಕ್ಟರ್ ಚೇತನ ಅಂತ, ಗೈನಕಾಲಜಿಸ್ಟು. ಇದಕ್ಕೆ ಮುಂಚೆ ನೀವು ನನ್ನ ಹಸ್ಬೆಂಡ್ ನಾಗಭೂಷಣ್ಣ ಮೀಟ್ ಮಾಡಿದಿರಲ್ಲ, ಐ ಸ್ಪೆಷಲಿಸ್ಟ್. ನಾವು ಬೇಸಿಕಲಿ ಇರೋದು ಬೆಂಗಳೂರಲ್ಲಿ. ಸೊ ಅಲ್ಲಿಂದ ಇಲ್ಲಿ ಮಧುಗಿರಿ ಗೊರನಹಳ್ಳಿ ದೇವಸ್ಥಾನ ಇದೆಯಲ್ಲ, ಅದ್ರ ಹತ್ರ ಬಂದು ನಾವು ಜಮೀನು ತಗೊಂಡಿರೋದು. ನಾವು ತೋಟ ಎಲ್ಲ ಶುರು ಮಾಡಿ ಈಗ ನೋಡಿ ಮಳೆ ಬೀಳ್ತಾ ಇದೆ ಅಂತ ನಂಗೆ ನನ್ನ ಮೇಲೆ ಬೀಳ್ತಾ ಇದೆ ನೀರು, ನಾನು ದೂರ ಹೋಗ್ಬೇಕಾಗಿದೆ. ಸೊ ನಾವು ಸ್ಟಾರ್ಟ್ ಮಾಡಿ 4 ವರ್ಷ ಆಯ್ತು ತೋಟ ಡೆವಲಪ್ ಮಾಡಕ್ ಶುರು ಮಾಡಿದಾಗ. ಆಗ ನಾವು ಬೇರೆ ರೀತಿ ರೆಗ್ಯುಲರ್ ಡ್ರಿಪ್ ಸಿಸ್ಟಮ್ ಏನಿತ್ತು ಲೋಕಲಲ್ಲೆಲ್ಲ ಎಲ್ಲರೂ ಹಾಕಿಸ್ತಾರಲ್ಲ, ಅದನ್ನೇ ತರಿಸಿ ಹಾಕ್ಸಿದ್ವಿ. ಬಟ್ ಅದು ಬ್ಲಾಕ್ ಆಗೋದು, ಕಿತ್ತೋಗೋದು, ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇತ್ತು. ಮತ್ತೆ ಕೆಲ್ಸದವ್ರು ಅವಾಗ ನೋಡ್ಲೇಬೇಕಿತ್ತು, ನೀರು ಹೋಗ್ತಾ ಇದೆಯಾ ಇಲ್ವಾ, ಯಾವ ಗಿಡಕ್ಕೆ ಹೋಗಿದೆ, ಅದೆಲ್ಲ ತುಂಬಾ ಕಷ್ಟ ಆಗ್ತಿತ್ತು.
ಆಮೇಲೆ ನಾವು ಒಂದ್ಸರಿ GKVKಗೆ ಹೋದಾಗ ಇವ್ರು ಸ್ಟಾಲ್ ಭೇಟಿ ಮಾಡಿದಾಗ ನಮ್ಗೆ ಅಲ್ಲಿ ಇದ್ರದ್ದು ಡೆಮಾನ್ಸ್ಟ್ರೇಷನ್ ಎಲ್ಲ ಇತ್ತು. ಸೊ ಅವಾಗ ನೋಡಿ ಆಮೇಲೆ ಅವ್ರು ಬಂದು ಎಕ್ಸ್ಪ್ಲೈನ್ ಮಾಡಿದಾಗ ನಮಗೆ ಒಂಥರ ಚೆನ್ನಾಗಿದೆ ಅಂತ ಅನಿಸ್ತು. ಈಗ ಪಾಸ್ ಮೋರ್ ದ್ಯಾನ್ 1 year ಇಂದ ಯೂಸ್ ಮಾಡ್ತಾ ಇದೀವಿ. ನಮ್ಗೆ ಇದು ಒಂಥರ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್. ಇದು ಇಲ್ಲಿ ನೀವು ನೋಡ್ತಾ ಇರೋದು ಪೋರ್ಟೇಬಲ್ ಸಿಸ್ಟಮ್ ಅಂತ. ಇದಕ್ ಮುಂಚೆ ಅಡಿಕೆ ಗಿಡಕ್ಕೆ ತೋರ್ಸಿದ್ರಲ್ಲ, ಅದು ಪರ್ಮನೆಂಟ್ ಆಗಿರುತ್ತೆ. ಇದು ನಮ್ಗೆ ಬೇಕು ಅಂದಾಗ ಈಗ ರಾಗಿ ಬೆಳಿತೀವಿ ಅಥವಾ ಈಗ ನೆಲಗಡಲೆ ಬೆಳಿತೀವಿ, ಅವಾಗ ನಾವು ಇದನ್ನ ಫಿಕ್ಸ್ ಮಾಡ್ಕೊಂಡು ಅದು ಬೆಳೆಯೋಷ್ಟು ದಿವಸ 3 ತಿಂಗಳು ಅದನ್ನ ಹಾಕೋಬಹುದು. ಆಮೇಲೆ ನಾವು ಮತ್ತೆ ಅದೆಲ್ಲ ತೆಗೆದ್ಮೇಲೆ ಇದನ್ನೆಲ್ಲ ತೆಗೆದಾಟ್ಬಿಟ್ಟು ಮತ್ತೆ ಉಳ್ಮೆ ಮಾಡಿಸ್ಬೋದು. ಆಮೇಲೆ ಮತ್ತೆ ಫಿಕ್ಸ್ ಮಾಡ್ಕೋಬಹುದು. ಇದೆಲ್ಲ ಟೆಂಪ್ರರಿ ತರ. ಸೊ ಮತ್ತೆ ಪೋರ್ಟಬಲ್ ಫಿಕ್ಸ್ ಅಂದ್ರೆ ಮಾಡೋದು ವೆರಿ ಈಸಿ. ಪೋರ್ಟಬಲ್ ಅಂದ್ರೆ ಎಲ್ಲಿಗೆ ಬೇಕಾದ್ರೂ ಇದನ್ನ ಎತ್ಕೊಂಡು ಹೋಗಿ ಹೌದು ನಾವೇ ಅಡ್ಜಸ್ಟ್ ಹೌದು ಮಾಡ್ಬೋದು. ಹೌದು ಹೌದು. ಯಾವ್ದೇ ರೀತಿ ಮತ್ತೆ ಪೈಪ್ ಅನ್ನು ಎಲ್ದಡೆ ಉಣ್ಬೇಕು ಇಲ್ಲ ಅನ್ನೋದಿಲ್ಲ. ಇಲ್ಲ ನೆಸೆಸಿಟಿ ಇಲ್ಲ. ನಮ್ಗೆ ಯಾವ ಜಾಗದಲ್ಲಿ ನಮ್ಗೆ ಏನ್ ಬೆಳಿತೀವೋ ಅವಾಗ ಅದನ್ನ ಹಾಕೊಂಡು ಬೆಳೆದು ಆಮೇಲೆ ಮತ್ತೆ ತೆಗ್ದಿಟ್ಬಿಟ್ಟು ಅಲ್ಲೆಲ್ಲ ಏನ್ ಉಳ್ಮೆ ಮಾಡಿ ಎಲ್ಲ ತೆಗ್ಸಿ ಏನ್ ಮಾಡ್ತೀವೋ ಆಮೇಲೆ ಮತ್ತೆ ಯೂಸ್ ಮಾಡ್ಕೋಬಹುದು. ಓಕೆ. ಪ್ರಾಡಕ್ಟ್ ನಿಮ್ಗೆ ಲೈಕ್ ಉತ್ತಮ ಕ್ವಾಲಿಟಿ ಇದೆಯಾ ಅಥವಾ ಯಾವ ತರ ಇದೆ? 100% ಇದೆ. ನನ್ಗೆ ನೀವು ನೋಡಿದ್ರೇನೆ ಗೊತ್ತಾಗುತ್ತೆ ಅದ್ರ ಕ್ವಾಲಿಟಿ ಎಲ್ಲ. ಯಾವುದೇ ಒಂದು ಏನ್ ಬೆಂಡ್ ಆಗ್ಲಿ ಬೀಳೋದಾಗ್ಲಿ ಏನೂ ಇಲ್ಲ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಆಕ್ಚುಲಿ ಇದರಲ್ಲಿ ಪೈಪ್ ಬೆಂಡ್ ಆಗೋದು ಬ್ಲಾಕ್ ಆಗೋ ಸಮಸ್ಯೆ ಬಂದಿಲ್ಲ. ಸಮಸ್ಯೆ ಬರುತ್ತೆ ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಹಾಕೊಂಡಾಗ ಒಂದ್ ಕಡೆ ನೀರ್ ಜಾಸ್ತಿ ಹೋಗೋದು, ಒಂದ್ ಕಡೆ ಕಡಿಮೆ ಬರೋದು, ನಾವು ಫಿಕ್ಸ್ ಮಾಡ್ಕೊಂಡಾಗ ಅದು ವ್ಯಾಲ್ವ್ ಹಾಕೋದು ಹೇಗೆ, ಅದೆಲ್ಲ ಪ್ರಾಬ್ಲಮ್ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಸೊ ಅಷ್ಟು ಸ್ಟಾರ್ಟಿಂಗ್ ಅಲ್ಲಿ ಕಂಪ್ನಿಯವ್ರು ಬಂದು ನಮ್ಗೆಲ್ಲ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಹೇಳಿ ನೀಟಾಗೆಲ್ಲ ಮಾಡಿ ಹೋಗ್ತಾರೆ. ಬಟ್ ಒಂದ್ಸರಿ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೂ ಮಧ್ಯ ನಮ್ಗೆ ಪ್ರಾಬ್ಲಮ್ಸ್ ಬರ್ತಾ ಇತ್ತು. ಒಂದ್ ಕಡೆ ನೀರ್ ಜಾಸ್ತಿ ಹೋಗೋದು, ಒಂದ್ ಕಡೆ ಹೋಗ್ತಾ ಇರ್ಲಿಲ್ಲ. ಸೊ ಅವಾಗ ನಾವು ಎನಿ ಟೈಮ್ ಕಾಲ್ ಮಾಡಿದ್ರು ಕಂಪ್ನಿಯವ್ರ ಕಡೆಗೆ, ಅವ್ರು ನಮ್ಗೆ ಇನ್ಸ್ಟ್ರಕ್ಷನ್ಸ್ ಹೇಳ್ತಾ ಇದ್ರು. ಈ ರೀತಿ ಅಲ್ಲಿ ಅದನ್ನ ಚೇಂಜ್ ಮಾಡ್ಕೊಳ್ಳಿ, ಈ ತರದ್ದು ದೊಡ್ಡದು ಹಾಕೊಳ್ಳಿ ಪೈಪು, ಅಥವಾ ವ್ಯಾಲ್ವ್ ಚೇಂಜ್ ಮಾಡ್ಕೊಳ್ಳಿ. ಆ ರೀತಿ ನಮ್ಗೆ ಎನಿ ಟೈಮ್ ನಮ್ಗೆ ಅದು ಅಸಿಸ್ಟೆನ್ಸ್ ಇದೆ ಕಂಪ್ನಿ ಕಡೆಯಿಂದ. ಸೊ ಅದು ಮೇನ್ ನಮ್ಗೆ ಸ್ಯಾಟಿಸ್ಫೈಯಿಂಗ್ ಆಗಿದೆ. ಸೊ ದಟ್ ಈಗ ಅಡಿಕೆ ಮೇನು ಮಲೆನಾಡಲ್ಲೆಲ್ಲ ತಂಪಲ್ಲಿ ಬೆಳೆಯೋದ್ರಿಂದ ಅಲ್ಲಿ ಇಳುವರಿ ಜಾಸ್ತಿ. ಸೊ ಅಲ್ಲಿ ಏನಕ್ಕೆ ಚೆನ್ನಾಗಿ ಬರುತ್ತೆ ಅಂದ್ರೆ ಅಲ್ಲಿ ಒಂಥರ ಎನ್ವಿರಾನ್ಮೆಂಟ್ ಹಾಗಿರುತ್ತೆ, ಒಂಥರ ಹ್ಯೂಮಿಡಿಟಿ ಇರುತ್ತೆ ಅಡಿಕೆ ಗಿಡಗಳ ಸುತ್ತಲೂ. ಸೊ ಅದರಿಂದ ಇದು ಹಾಕಿದಾಗ ಅದೇ ರೀತಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಅಡಿಕೆಗೆ ಅದೇ ತರ ತಂಪಿರುತ್ತೆ ಅನ್ನೋ ಉದ್ದೇಶದಿಂದ ನಾವು ಯೂಸ್ ಮಾಡಕ್ ಶುರು ಮಾಡಿದ್ವಿ. ಸೊ ಬಟ್ ಯೂಸ್ ಮಾಡಕ್ ಶುರು ಮಾಡಿದ್ಮೇಲೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಅಷ್ಟು ಪ್ರಾಬ್ಲಮ್ಸು ಬರ್ತಾ ಇಲ್ಲ. ಆಮೇಲೆ ನಮಗೆ ಗಿಡಗಳಿಗೆಲ್ಲ ನೀರು ಯಾವ ರೀತಿ ಬೇಕು, ಆ ಗಿಡಗಳ ಬೆಳವಣಿಗೆ ಎಲ್ಲ ನೋಡ್ತಾ ನಮಗೆ ಇಟ್ ಈಸ್ ವರ್ಕಿಂಗ್ ವೆರಿ ಗುಡ್ ಅಂತ ಅನ್ನಿಸ್ತಾ ಇದೆ. 18 ಅಡಿ ದೂರ ಇರ್ತದೆ. 10 ನಿಮಿಷದಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ. ಥ್ರೆಡೆಡ್ ಇರುತ್ತೆ. ಒಂದ್ ಸೈಡ್ ಫೀಮೇಲ್, ಒಂದ್ ಸೈಡ್ ಮೇಲ್ ಥ್ರೆಡೆಡ್. ಓಕೆ. ಬಾಲ್ವಾಲ್. ಸೊ ಈ ಬಾಲ್ವಾಲ್ನ ಕನೆಕ್ಟ್ ಮಾಡ್ಕೊಂತೀವಿ. ನಾವೀಗ ಕೊಡ್ತಾ ಇರೋ ಪ್ರಾಡಕ್ಟ್ ಏನಂದ್ರೆ ಒಂದ್ಸಲಿ ಹಾಕಿದ್ರೆ ಹಾ. ಅವ್ರು ತಿರ್ಗಾ ಇದನ್ನ ಹಾಳು ಮಾಡಕ್ ಆಗೋದೇ ಇಲ್ಲ. ಓಕೆ. ತುಂಬಾ ಡ್ಯೂರಬಿಲಿಟಿ ಇರುತ್ತೆ. ಓಕೆ. ಆ ತರ ಬರೀ ರಫ್ ಯೂಸ್ ಆಗುವಂತ ಪ್ರಾಡಕ್ಟ್ಸ್. ಓಕೆ. ಅವರು ತಗೊಂಡು ಯಾವ ತರ ಪೋರ್ಟಬಲ್, ಯಾವಾಗ ಬೇಕಾದ್ರೂ ಅವಾಗ ಎಲ್ಲಿ ಬೇಕಾದ್ರೂ ಹಾಕಬಹುದು, ತಕ್ಕೋಬಹುದು.